ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವ ರೀತಿ ಅಳತೆ ತಗೋಬೇಕು ಅಂತ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಏನೇನು ಅಳತೆ ತಗೋಬೇಕಪ್ಪ ಅಂತ. ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ನಾವು ಏನೇ ಅಳತೆ ತಗೊಂಡು ಒಂದು ಸೈಡು ಬರ್ಕೋಬೇಕಾಗುತ್ತೆ. ಏನೇನು ಅಳತೆ ಬೇಕು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಅಂದರೆ ಫುಲ್ ಲೆಂತ್ ಬೇಕಾಗುತ್ತೆ, ಚೆಸ್ಟ್ ರೌಂಡ್ ಬೇಕಾಗುತ್ತೆ, ವೇಸ್ಟ್ ರೌಂಡ್, ಶೋಲ್ಡರ್, ಅಂಡರ್ ಚೆಸ್ಟ್ ಲೆಂತ್, ಆರ್ಮೋಲ್ ರೌಂಡ್, ಆರ್ಮೋಲ್ ಲೆಂತ್. ಇಷ್ಟು ನಮಗೆ ಮೇನ್ ಅಳತೆ ಬೇಕಾಗುತ್ತೆ. ಆಮೇಲೆ ಸ್ಲೀವ್ ಲೆಂತು, ಸ್ಲೀವ್ ರೌಂಡು, ಇಷ್ಟು ನಮಗೆ ಅಳತೆ ಬೇಕಾಗುತ್ತೆ. ಬನ್ನಿ, ಯಾವಾಗಲೂ ಅಷ್ಟೇ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಪದೇ ಪದೇ ಅಳತೆ ತಗೊಳ್ತಾ ಹೋಗಬೇಡಿ. ನೋಡಿ, ಈ ನೆಕ್ ಇದೆಯಲ್ಲ, ನಾವು ಅಳತೆನ ಸೀದಾ ಸೈಡ್ ಆದರೂ ತಗೋಬೋದು ಅಥವಾ ಬ್ಲೌಸ್ನ ಉಲ್ಟಾ ಮಾಡಿ ಆದರೂ ಅಳತೆ ತಗೋಬಹುದು. ಇಲ್ಲಿದೆಯಲ್ಲ, ಇಲ್ಲಿಂದ ಏನು ಶೋಲ್ಡ್ರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ನಾವು ಟೇಪ್ನ ಈ ರೀತಿ ಇಟ್ಕೊಂಡು, ಟೇಪ್ನ ಎಳಿಬೇಡಿ. ನೋಡಿ, 14 ಇಂಚಿದೆ. ಸ್ವಲ್ಪ ಲೈಟಾಗಿ ಬ್ಲೌಸ್ನ ಎಳಿರಿ, ಲೈಟಾಗಿ ಎಳೆದು ತಗೊಳ್ಳಿ. ಫುಲ್ ಲೆಂತ್ ನಮಗೆ ಎಷ್ಟಪ್ಪ ಇದೆ ಅಂದರೆ 14 ಇಂಚಿದೆ. ಈ 14 ಇಂಚಿಗೆ ನಾವು ಸೀಮ್ ಅಲಯನ್ಸ್ನ ಸೇರಿಸ್ಕೊಂಡು ನಾವು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಫುಲ್ ಲೆಂತ್ ಆದಮೇಲೆ ಚೆಸ್ಟ್ ರೌಂಡ್ ಯಾವ ರೀತಿ ತಗೋಬೇಕಪ್ಪ ಅಂದರೆ ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ. ಏನು ಈ ಉಕ್ಸ್ ಪಟ್ಟಿ ಇದೆಯಲ್ವಾ, ಈ ಉಕ್ಸ್ ಪಟ್ಟಿ ಕಡೆಯಿಂದ ನಾವು ಚೆಸ್ಟ್ ರೌಂಡ ತಗೋಬೇಕಾಗುತ್ತೆ. ಚೆಸ್ಟ್ ರೌಂಡ ನಾವು ಸೆಂಟಿಮೀಟ್ರಲ್ಲಿ ತಾಳಿ ಅಥವಾ ನಿಮ್ಮಿಷ್ಟ, ನೀವು ಯಾವುದ್ರಲ್ಲಿ ಕಟಿಂಗ್ ಮಾಡ್ತಾ ಇರ್ತೀರ ಅದರಲ್ಲಿ ತಾಳಿ. ಈ ಉಕ್ಸ್ ಪಟ್ಟಿ ಹತ್ರದಿಂದ ನೋಡಿ ಸ್ವಲ್ಪ ಟ್ವಿಸ್ಟ್ ಮಾಡಿ ತಗೊಳ್ಳಿ. ಎಳೆದು ಇಲ್ಲಿ ಏನು ಸ್ಟಿಚ್ ಹಾಕಿದ್ದಾರೆ ನೋಡಿ, ಸ್ಲೀವ್ ಸ್ಟಿಚ್ ಹಾಕಿದ್ದೀವಲ್ವ, ಅಲ್ಲಿವರೆಗೂ ನಾವು ಟೇಪ್ನ ಹಿಡಿಬೇಕಾಗುತ್ತೆ. ನೋಡಿ, 10 ಕಾಲು ಗೊತ್ತೈತೆ, 10 ಇಂಚಿದೆ. ಈ ರೀತಿ ತಗೊಳ್ಳಿ, 10 ಇಂಚಿದೆ. ಈಗ ನಾವು ತಾತಿರೋದೇನಪ್ಪ ಅಂದರೆ ಅಪ್ಪರ್ ಚೆಸ್ಟ್ ಲೆಂತ್. ಇನ್ನು ಫುಲ್ ಚೆಸ್ಟ್ ಲೆಂತ್ ಯಾವುದು? ಮಿಡಲ್ ಚೆಸ್ಟ್ ಲೆಂತ್ ಎಲ್ಲಿ ತಗೋಬೇಕು ನೋಡಿ, ಮಧ್ಯ ಇಲ್ಲಿ ದಾಟ್ ಹಿಡ್ದಿರ್ತೀವಲ್ವ, ಅಲ್ಲಿ ನಾವು ಈ ರೀತಿ ತಗೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡು 10.5 ಬರ್ತಾರೆ. ಮಿಡಲ್ ಚೆಸ್ಟ್ ಲೆಂತ್ 10.5. ಅರ್ಥ ಆಯ್ತಾ ನಿಮಗೆ? ಅರ್ಧ ಇಂಚು ಡಿಫ್ರೆನ್ಸ್ ಬರ್ತಾ ಇದೆ ನೋಡಿ. ಇಲ್ಲಿಗೆ 10 ಕಾಲು, 10 ಇಂಚೆ ಬರ್ತಾ ಇರೋದು, 10 ಇಂಚು. ಇಲ್ಲಿ 10.5 ಬರ್ತಾ ಇದೆ. ನೋಡಿದ್ರಾ? ಅದೇ ಕಟಿಂಗ್ ಮಾಡಬೇಕಾದ್ರೆ ನಾವು ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ. ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಅಂತ. ಇದು 10.5 ಬಂತು. ಇನ್ನು ನಮಗೆ ಆರ್ಮೋಲ್ ಲೆಂತ್ ಬೇಕು. ಆರ್ಮೋಲ್ ಲೆಂತ್ ಯಾವ ರೀತಿ ತಗೋಬೇಕಪ್ಪ ಅಂದರೆ ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ, ಉಲ್ಟಾ ಇಟ್ಕೊಳ್ಳಿ ಅಥವಾ ಸೀದಾನಾರು ಇಟ್ಕೊಂಡ್ರು ಓಕೆ. ಬ್ಯಾಕ್ ಪಾರ್ಟಲ್ಲಿ, ಮೇನು ಫ್ರಂಟ್ ಪಾರ್ಟಲ್ಲಿ ನಾವು ಯಾವತ್ತೂ ತಗೋಬಾರ್ದು. ಫ್ರಂಟ್ ಪಾರ್ಟಲ್ಲಿ ಶೇಪ್ನ ನಾವು ಕೊಟ್ಟಿರ್ತೀವಲ್ವ, ಹಂಗಾಗಿ ತಗೊಳಕ್ಕೆ ಹೋಗ್ಬಾರ್ದು. ನೋಡಿ, ಶೋಲ್ಡ್ರು ಇದೆಯಲ್ವಾ,
ಈ ಶೋಲ್ಡ್ರ್ ತವಿಂದ ಅರ್ಧ ಇಂಚು ನಾವು ಬಿಟ್ಕೋಬೇಕು, ಇಲ್ಲ ಸೇರಿಸ್ಕೋಬೇಕು. ಲಾಸ್ಟಿಗೆ ಏನಾದರೂ ಮಾಡ್ಬೋದು. ಟೇಪ ನೀಟಾಗಿ ಹಿಂಗೆ ಇಟ್ಕೊಂಡ್ರೆ ನೀವು ಅರ್ಧ ಇಂಚ ಸೇರಿಸ್ಕೊಳ್ಳಿ. ಹಿಂಗೆ ಇಟ್ಕೊಂಡಿಲ್ಲ ಅಂದರೆ ನೋಡಿ ಈ ಥರ ಅರ್ಧ ಇಂಚು ಮೇಲೆ ಇಟ್ಕೋಬೇಕು. ಇಲ್ಲಾಂದರೆ ಲಾಸ್ಟಿಗೆ ಗೊತ್ತಾಗಲಿಲ್ಲ ಅಂದರೆ ಸೇರಿಸ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಸೇರಿಸ್ಕೊಳ್ಳೋದೇ ವಾಸಿ. ನೋಡಿ ಈ ಥರ ಇಟ್ಕೊಳ್ಳಿ ಟೇಪು. ನೋಡಿ ಹಿಂಗೆ ಇಟ್ಕೊಂಡಾಗ ನನಗೆ 5.5 ಬರ್ತಾಯಿದೆ. ಹಿಂಗೆ ಈ 5.5ಗೆ ನಾವೇನು ಮಾಡಬೇಕು, ಅರ್ಧ ಇಂಚ ಇಲ್ಲಿ ಸ್ಟಿಚ್ ಮಾಡಿದ್ದೀವಲ್ವಾ ಅದು ಸೇರಿಸ್ಕೋಬೇಕು. ನೋಡಿ, ಇಲ್ಲಾಂದರೆ ಹಿಂಗೆ ಇಟ್ಕೊಳ್ಳಿ. ಅರ್ಧ ಇಂಚು ಮೇಲೆ ಮಾಡಿದರೆ ನೋಡಿ ಅರ್ಧ ಇಂಚು ಎಕ್ಸ್ಟ್ರಾ ಆಯಿತು. ಅವಾಗ ನಮಗೆ 6 ಇಂಚು ಸಿಗ್ತಾಯಿದೆ. ಟೇಪು ಈ ಥರ ಎಲ್ ಶೇಪಲ್ಲಿ ಟರ್ನ್ ಆಗಬೇಕು. ಟರ್ನ್ ಆಗಿ ಇಲ್ಲಿ ಏನು ಬಂದಿದೆ ಮಾರ್ಕು ಇದೇನಿದೆ ಕೂಳೆ, ಆ ಕೂಳೆ ನೇರಕ್ಕೆ ಟೇಪ್ನ ಈ ರೀತಿ ಇಡಿ. ಆವಾಗ ನಮಗೆ ನೀಟಾಗಿ ಬರುತ್ತೆ. 6 ಇಂಚು ಸಿಗ್ತಾಯಿದೆ ನಮಗೆ. ಇನ್ನು ಆರ್ಮೋಲ್ ರೌಂಡು ಇಲ್ಲಿ ನಾವು ಸ್ಟಿಚ್ ಮಾಡಿದ್ದೀವಲ್ವ, ಶೋಲ್ಡ್ರ್ ಅಟ್ಯಾಚ್ ಮಾಡಿದ್ದಾರಲ್ವ, ಅಲ್ಲಿಂದ ಯಾವತ್ತೂ ಬ್ಯಾಕ್ ಪಾರ್ಟಲ್ಲೇ ತಾಳಿ ಆರ್ಮೋಲ್ ರೌಂಡು ತಿರುಗಿಸ್ತಾ ಈ ಕೂಳೆ ಇದೆಯಲ್ಲ, ಆ ಕೂಳೆ ಸೇರಿಸೇ ತಾಳಿ. ನೋಡಿ 9 ಇಂಚು ಬರ್ತಾ ಇದೆ. ಇದಕ್ಕೆ ಹಾರ್ಮೋಲ್ ರೌಂಡ್ ಅಂತ ಕರಿತೀವಿ. ಇನ್ನು ನಮಗೆ ಶೋಲ್ಡ್ರು ಬೇಕು. ಮೇನು ನಮಗೆ ಕನ್ಫ್ಯೂಸನ್ ಆಗೋದೇ ಇಲ್ಲಿ. ಶೋಲ್ಡ್ರನ್ನ ಯಾವ ರೀತಿ ತಗೋಬೇಕು ಅನ್ನೋದೇ ಕನ್ಫ್ಯೂಷನ್ ಜಾಸ್ತಿ. ಹೊಸೊಬ್ರಿಗಾದರೆ ಕಷ್ಟ ಆಗುತ್ತೆ. ಒಂದ್ಸಲ 12 ಇಂಚ್ ಆಗುತ್ತೆ, ಒಂದ್ಸಲ 10 ಇಂಚ್ ಆಗುತ್ತೆ, ಒಂದ್ಸಲ 11 ಇಂಚು. ಇವೆಲ್ಲ ಕನ್ಫ್ಯೂಸ್ ಮಾಡ್ಕೋತಾರೆ. ನಂಗೆ ಬರೋ ಸ್ಟೂಡೆಂಟ್ಗಳು ಕೇಳೋರು ಹಿಂಗಾಗುತ್ತಲ್ಲ ಅಂತ. ಏನೂ ಆಗಲ್ಲ. ಬಟ್ ನಾವು ನೀಟಾಗಿ ಫಿನಿಶಿಂಗು ಯಾವ ರೀತಿ ಬಂದೈತೆ ನೋಡಿ ಈ ನೆಕ್ನ ಅರೇಂಜ್ ಮಾಡ್ಕೋಬೇಕು. ನಾವು ಯಾವುದೇ ಗುಂಡಿ ಉಚ್ಚು ಏನು ಹಾಕೋದು ಬೇಡ. ಫ್ರಂಟ್ದು ಕಾಲು 12 ಇಂಚ್ ಇದೆ. ಬ್ಲೌಸ್ನ ಈ ರೀತಿ ಅರೇಂಜ್ ಮಾಡ್ಕೋಬೇಕು ನಾವು. ನೋಡಿ ಶೇಪ್ ಹೆಂಗಿದೆ ಹಂಗೆ. ಏನಾಗಿದೆ ಅಂದರೆ ಅವರು ಹೆವಿ ಚೆಸ್ಟ್ ಇರೋದ್ರಿಂದ ಬ್ರಾಡ್ನ ನಾವು ಜಾಸ್ತಿ ಇಟ್ಟಿದ್ದೀವಿ. ಕೆಳಗಡೆ ಶೋಲ್ಡ್ರ್ ಪಟ್ಟಿ ಬಂದು ಕಮ್ಮಿ ಇದೆ. ನೋಡಿ ಇವ್ರದ್ದು ಫುಲ್ ಶೋಲ್ಡ್ರು ಬಂದು 12 ಇಂಚಿದೆ. ಅರ್ಥ ಆಗ್ತಾ ಇದೆಯಾ? 12 ಇಂಚಿದೆ. ಇದನ್ನ ಅರ್ಧ ಮಾಡಿದರೆ 6 ಇಂಚಿದೆ. ನಮ್ಮ ಸೀಮ್ ಅಲಯನ್ಸ್ ಏನು ಸೇರಿಸ್ಕೊಳ್ಳೋಂಗಿಲ್ಲ. ಯಾಕೆಂದರೆ ಇಲ್ಲಿ ಸೀಮ್ ಅಲಯನ್ಸ್ ಏನಿದೆ ಸ್ಟಿಚ್ ಮಾಡಿರೋದು ಅರ್ಧ ಇಂಚು, ಅದು ಸೇರಿಸಿ ನಾವು ತಗೊಂಡಿರೋದು. ಹಾಗಾಗಿ ಅದು ಶೋಲ್ಡ್ರು ಬಂದು 6 ಇಂಚಿದೆ. ಇನ್ನು ವೇಸ್ಟ್ ರೌಂಡು ಯಾವ ರೀತಿ ತಗೋಬೇಕಪ್ಪ ಅಂದರೆ ನೋಡಿ, ಈ ಲುಕ್ಕಿಂಗ್ ಪಟ್ಟಿ ಇದೆಯಲ್ವಾ, ಇಲ್ಲಿಂದ ಟೇಪ್ ಹಿಡೀರಿ. ಇದು ಅಳತೆ ತಗೋಬಾರ್ದು, ಅದು ಒಳಗೆ ಹೋಗುತ್ತೆ. ನಮ್ಮದು ಮೇನ್ ಅಳತೆ ಇಲ್ಲಿಂದ ಬರುತ್ತೆ. ನೋಡಿ ಈ ಥರ ನೀಟಾಗಿ ಟೇಪ್ ಹಿಡಿದು ನೋಡಿ 92.5 ಅರ್ಥ ಆಗ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? 92.5 ಅಂದರೆ 93 ತಗೊಳ್ಳಿ. 93 ಅಂದರೆ ಸೆಂಟಿಮೀಟ್ರಲ್ಲಿ ಕನ್ಫ್ಯೂಸ್ ಆಗಬೇಡಿ. 36.5 ಇಂಚಲ್ಲಿ ನೀವು ಯಾವುದ್ರಲ್ಲಿ ತಗೋತೀರೋ ಅದ್ರ ಮೇಲೆ ಡಿಪೆಂಡ್. ಆಲ್ಮೋಸ್ಟ್ ನಾನು ಸೆಂಟಿಮೀಟ್ರಲ್ಲೇ ಸ್ಟಿಚ್ ಮಾಡೋದು. ಇವತ್ತು ವಿಡಿಯೋ ಮಾಡೋಕ್ಕೋಸ್ಕರ ಇಂಚಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು
ನಾನು ಕ್ಲಾಸ್ ಮಾಡಬೇಕಾದ್ರೆ ಸ್ಟೂಡೆಂಟ್ಗೆಲ್ಲ ಕ್ಲಾಸ್ ಮಾಡಬೇಕಾದ್ರೆ ಸೆಂಟಿಮೀಟರಲ್ಲೇ ನಾನು ಸ್ಟಿಚ್ ಮಾಡಿಸೋದು, ಕಟಿಂಗ್ ಮಾಡಿಸೋದು. ಇನ್ನು ಸ್ಲೀವ್ ಲೆಂತ್ 6 ಇಂಚ್ ಇದೆ ಸ್ಲೀವ್ ಲೆಂತ್. ಕಾಣಿಸ್ತಾ ಇದೆಯಾ? ಇಲ್ಲಿ ರೆಡಿ ಏನಿದೆ ಇಲ್ಲಿಂದ ಟೇಪ್ ಹಿಡಿದು ಈ ರೀತಿ ಇಟ್ಕೊಳ್ಳಿ ನೋಡಿ. ಈಗ 6 ಇಂಚ್ ಸ್ಲೀವು ಡಿಸೈನ್ ಇರೋದ್ರಿಂದ ಏನಾಗಿದೆ 1/4 ಇಂಚು ವೇರಿಯೇಷನ್ ಆಗಿದೆ. ಓಕೆಯಾ? 6 ಕಾಲು. ಇನ್ನು ಸ್ಲೀವ್ ರೌಂಡು ಈ ರೀತಿನಾದರೂ ತಗೋಬೋದು. ಈ ರೀತಿ ತಗೊಂಡಾಗ ವೇರಿಯೇಷನ್ ಆಗುತ್ತೆ. ಏನಾದರೆ ನಾವು ಉಲ್ಟಾ ಮಾಡಿ ನೀಟಾಗಿ ತಗೋಬೋದು. ಈ ಥರ ನೀಟಾಗಿ ಇಟ್ಕೊಂಡು ನೋಡಿ, ಲಾಸ್ಟ್ ಸ್ಟಿಚ್ ಏನಿದೆ ಅಲ್ಲಿಗೆ ನಾವು ತಗೋಬೋದು. 7 ಇಂಚು 1 ಗೀಟ್ ಇದೆ. ನಾನು ಹಂಗಾಗಿ 1 ಗೀಟು 2 ಗೀಟೆಲ್ಲ ನಮಗೆ ವೇರಿಯೇಷನ್ ಆಗುತ್ತೆ ಅಂತ ಏನು ಮಾಡ್ತೀನಿ, ಸೆಂಟಿಮೀಟ್ರಲ್ಲಿ ತಗೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. 18.5 ಕಾಣಿಸ್ತಾ ಇದೆಯಾ? ಈ ಲಾಸ್ಟ್ ಸ್ಟಿಚ್ಚು ಅದು ಸ್ಲೀವ್. ಇನ್ನು ಏನು ತಗೋಬೋದು ಈ ಬ್ಲೌಸಲ್ಲಿ, ಅಂಡರ್ ಚೆಸ್ಟ್ ಲೆಂತ್ ಮೇನ್ ಫ್ರಂಟ್ ಪಾರ್ಟಲ್ಲಿ ಬರುತ್ತೆ. ನೋಡಿ, ಅಂಡರ್ ಚೆಸ್ಟ್ ಲೆಂತ್ ನಾನು ಹೇಳ್ತಾ ಇದ್ದೀನಿ. ನಾವು ಯಾವ ಕಡೆ ತಗೋತೀವಿ ಅದ್ರ ಮೇಲೆ ಡಿಪೆಂಡು. ಉಲ್ಟಾದಾಗ್ತೀರಾ ಸೀದಾ ಮೇಲೆ, ನೀವು ಸೀದಾ ಸೈಡು ತಗೊಂಡಾಗ ಸೀಮಾ ಲೆನ್ಸ ಸೇರಿಸ್ಕೋಬೇಕು, ಮರಿಬೇಡಿ ಆಯಿತಾ. ನಾನು ಇಲ್ಲೀಗ ಈ ಸೈಡಿಂದ ಉಲ್ಟಾ ಇಟ್ಕೊಂಡಿರೋದ್ರಿಂದ ಸೀಮಾ ಲೆನ್ಸ್ ಸೇರಿಸಿ ಇಲ್ಲಿ ಏನು ಸ್ಟಿಚ್ ಮಾಡಿದ್ದೀವಿ ಶೋಲ್ಡ್ರ್ ಹತ್ರ ಅದು ಸೇರಿಸಿ ತಗೋತಾ ಇದ್ದೀನಿ. ನೋಡಿ, ಈ ರೀತಿ ಟೇಪ್ ಹಿಡಿದು ನೋಡಿ, ಈ ರೀತಿ ಎಳಿಬೇಡಿ ಜಾಸ್ತಿ, ಸುಮ್ಮನೆ ಇಟ್ಕೊಳ್ಳಿ ಅಷ್ಟೆ. ಇದು ನೋಡಿ, ಇದು ಬಂದು ಮಧ್ಯ ಡಾಟ್ ಪಾಯಿಂಟ್ ಏನು ಹೇಳ್ತೀವಿ ಬಸ್ಟ್ ಪಾಯಿಂಟು, ಅದು 10 ಇಂಚ್ ಇದೆ ಇವ್ರಿಗೆ. ಅಲ್ಲಿಂದ ನೆಕ್ಸ್ಟು ತಗೋಬೇಕು. ಈ ರೀತಿ ತಗೊಳ್ಳಿ, ಸೀಮಲ್ಲಿ ಸೇರಿಸಿ ತಗೊಳ್ಳಿ. 13 ಕಾಲಿದೆ ಆಯಿತಾ. ರೆಡಿ ನಮಗೆ ಈ ಸ್ಟಿಚ್ ಇದೆಯಲ್ವಾ, ಇಲ್ಲಿ 13 ಕಾಲು ಬಂದಿದೆ. ಇಲ್ಲಿಂದ ಒಳಗೆ ಅರ್ಧ ಏನು ಬಟ್ಟೆ ಇದೆ ಅದು ಸೇರಿಸಿ ತಗೋಬೇಕು. ಅರ್ಧ ಇಂಚ ನಾವು ಸೇರಿಸ್ಕೊಂಡ್ರೆ 13 ಮುಕ್ಕಾಲು ಬರ್ತಾ ಇದೆ. ಅಂದರೆ ನನ್ನ ಲೆಕ್ಕ 35 ಸೆಂಟಿಮೀಟ್ರಲ್ಲಿ. ಇದನ್ನ ನಾವು ಅಂಡರ್ ಚೆಸ್ಟ್ ಲೆಂತ್ ಅಂತ ಹೇಳ್ತೀವಿ. ಇದೆಲ್ಲ ನೋಟ್ ಮಾಡಿ ಇಟ್ಕೋಬೇಕು. ಇನ್ನು ಬ್ರಾಡ್ ಎಷ್ಟು ಇಡಬೇಕು ಅಂತ ಕನ್ಫ್ಯೂಸ್ ಮಾಡ್ಕೊತೀರ ನೋಡಿ. ಹಿಂಗೆ ಇಟ್ಕೊಂಡ್ರೆ ಟೇಪು ಈ ಥರ 1/4 ಇಂಚು ಆಚೆ ತಾಳಿ, ಆವಾಗ ನಿಮಗೆ ಬ್ರಾಡ್ ಸಿಗುತ್ತೆ. ಕಾಣಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ನಾವು ಇಲ್ಲ ಅರ್ಥ ಆಗೋ ಥರ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡಿ. ಬ್ರಾಡ್ ತಗೋಬೇಕು. ಯಾವುದೇ ಒಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂದರೆ ಮನಸ್ಸಿಗೆ ಬಂದಂಗೆ ಸ್ಟಿಚ್ ಮಾಡೋಕ್ಕಾಗಲ್ಲ. ಇಷ್ಟೇ ಇರಬೇಕು ಅಂತ ಇರುತ್ತೆ. ಬ್ರಾಡ್ ಕಮ್ಮಿ ಇರಬೇಕಾಗುತ್ತೆ ಕೆಲವರಿಗೆ ನೋಡಿ. ಈಗ ಈ ಉಕ್ಸ್ಪಟ್ಟಿ ಇದೆಯಲ್ವಾ, ಇಲ್ಲಿ ಹಿಂಗೆ ಇಟ್ಕೊಬಿಟ್ಟು ಈ ಥರ ಟೇಪ್ನ ಈ ಥರ ಮಡಚಿ, 1/4 ಇಂಚ್ ಈಚೆಗೆ ಮಡಚಿ ಒಳಗೆ. ಆವಾಗ ನಿಮಗೆ ಬ್ರಾಡ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಗೊತ್ತಾಗ್ತಾ ಇದೆಯಾ? ಎಲ್ಲಿ ಮಡಚಿದೆ ಅಂದರೆ ಟೇಪು ಎಲ್ ಶೇಪಲ್ಲಿ 3 ಹತ್ರ ಮಡಚಿದೆ. ಬ್ರಾಡ್ ಫ್ರಂಟ್ ಬ್ರಾಡ್ ಎಷ್ಟಿದೆ? 3 ಇಂಚಿದೆ. ಇನ್ನು ಉದ್ದ ಮಾರ್ಕ್ ಮಾಡ್ಬೇಕಾದ್ರೆ ನೋಡ್ಬಿಟ್ಟು ಮಾರ್ಕ್ ಮಾಡಿ. ಸೀಮಾ ಲೆನ್ಸ್ ಸೇರಿಸ್ಕೋಬೇಕಾ ಬೇಡವಾ ಅಂತ ಥಿಂಕ್ ಮಾಡಿ. ಇಲ್ಲಿ ನಾನು ಸೀಮಾ ಲೆನ್ಸ ಬಿಟ್ಟು ತಗೋತಾ ಇದ್ದೀನಿ ಎಷ್ಟು ಇಂಚಿದೆ ಅಂತ.
ಕಟಿಂಗ್ ಮಾಡ್ಬೇಕಾದ್ರೆ ಸೇರಿಸ್ಕೊಳ್ಳಿ. ರೆಡಿ ನೋಡಿ, 7 ಇಂಚು ಡೀಪ್ ಇದೆ ಇವರು. ಫ್ರಂಟ್ ಡೀಪು 7 ಇಂಚಿದೆ. ಇನ್ನು ಬ್ಯಾಕ್ ಡೀಪು ಅದೇ ರೀತಿನೇ. ಇದರ ರೀತಿ ನಿಮಗೆ ಅರ್ಥ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮಗೆ ಯಾವುದು ಬೇಕು ಏನು ಬೇಕು ಅಂತ ತಿಳಿಸ್ಕೊಡಿ. ಅದರ ಪ್ರಕಾರ ನಾನು ವಿಡಿಯೋ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ನೋಡಿ, ಇಲ್ಲೂ ಅಷ್ಟೇ ಡೀಪು ನೋಡಿರಾ 10 ಇಂಚಿದೆ ಡೀಪ್. ನಾವು ಕಟಿಂಗ್ ಮಾಡ್ಬೇಕಾದ್ರೆ ಸೀಮ್ ಅಲೆನ್ಸ ಸೇರಿಸ್ಕೋಬೇಕು, ಮರಿಬೇಡಿ. ನೋಡಿ 10 ಇಂಚು ಡೀಪ್ ಇದೆ. ಇಲ್ಲಿ ನೋಡಿ ನಾನು ಸೇರಿಸಿಲ್ಲ, ಕರೆಕ್ಟಾಗಿ ಏನು ಶೋಲ್ಡ್ರು ಸ್ಟಿಚ್ ಮಾಡಿದ್ದೀವಲ್ವಾ ಅಲ್ಲಿಂದಲೇ ಇಟ್ಕೊಂಡಿದ್ದೀನಿ. ನೋಡಿದ್ರಾ 10 ಇಂಚಿದೆ. ಇಲ್ಲಿ ಯಾವ ರೀತಿ ಬ್ರಾಡ್ ಕಂಡು ಹಿಡಿಯೋದಪ್ಪ ಅಂದರೆ, ಇದು ಮಧ್ಯ ಪೋರ್ಷನ್ ಇದೆಯಲ್ವಾ, ಆ ಮಧ್ಯ ಪೋರ್ಷನಿಂದ ಟೇಪ್ನ ಈ ರೀತಿ ಹಿಡಿಯಿರಿ, ಹಿಂಗಿಡಿರಿ. ಈಗ ಬ್ರಾಡು ನಮಗೆ ಗೊತ್ತಾಗ್ತಾ ಇದೆ. 3.5 ಇಂಚು ಬ್ರಾಡ್ ಇದೆ. ಡೀಪು ಬ್ಯಾಕು 10 ಇಂಚು, ಬ್ರಾಡು ಏನಿದೆ 3.5 ಇಂಚಿದೆ. ಅರ್ಥ ಆಯ್ತಾ? ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಲೈಕ್ ಮಾಡಿ. ಇನ್ನೇನು ಅರ್ಥ ಆಗಿಲ್ಲ ಕೇಳಿ, ನಾನು ವಿಡಿಯೋ ಮಾಡಾಕ್ತೀನಿ. ಎಲ್ಲೇ ತಗೊಳ್ಳಿ ಸೀಮ್ ಅಲೆನ್ಸ ನೋಡಿ ತಗೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಮಹಾವಿದ್ಯೆ ಎಲ್ಲ ಏನಿದೆ ಅದನ್ನೇ ಇಟ್ಟು ನಾವು ಮಾರ್ಕ್ ಮಾಡ್ಬೋದು. ಇನ್ನು ವೇಸ್ಟ್ ಬ್ಯಾಂಡ್ ಬಂದು ನಾರ್ಮಲ್ ಎಲ್ಲರಿಗೂ ಒಂದೇ ಇರುತ್ತೆ. ಈ ಕಡೆ 7 ಸೆಂಟಿಮೀಟ್ರು, ಒಂದು ಸೈಡು 5 ಸೆಂಟಿಮೀಟ್ರ್ ಇರುತ್ತೆ. ಬೇಕಾದ್ರೆ ತೋರಿಸ್ತೀನಿ ನೋಡಿ. ಹಂಗಾಗಿ ವೇಸ್ಟ್ ಬ್ಯಾಂಡ್ ಅಳತೆ ತಗೊಳ್ಳಿಲ್ಲ ನಾನು. ನೋಡಿ 7 ಸೆಂಟಿಮೀಟ್ರ್ ಇದೆ. ಇಲ್ಲಿ 5 ಅಥವಾ 6 ಇರುತ್ತೆ ಕೆಲವೊಬ್ಬರಿಗೆ. ಇದು 6 ಸೆಂಟಿಮೀಟ್ರ್ ಇದೆ. ಆಯಿತಾ? ಇಷ್ಟೇ. ಒಂದು 7, ಒಂದು ಕಡೆ 5 ಇಡ್ತೀವಿ. ಆಲ್ಮೋಸ್ಟ್ ಕಾಮನ್ ಆಗಿ ಇಡೋದು 5 ಅಥವಾ 7. ಇದು 40 ಸೈಜು ಸುತ್ತಳತೆ ಇರೋಂತಹ ಚೆಸ್ಟ್ ರೌಂಡ್ ಇರೋಂತಹ ಬ್ಲೌಸು. ಇದನ್ನ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ನೋಡೋಣ. ಅಥವಾ ಪಾರ್ಟ್ ವೈಸು ಸ್ಲೀವ್ ಕಟಿಂಗ್ ಯಾವ ರೀತಿ ಮಾಡೋದು, ಹಾಫ್ ಸ್ಲೀವ್ ಯಾವ ರೀತಿ, ಎಲ್ಬೋ ಸ್ಲೀವ್ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದು ಡೌಟ್ ಇದ್ದರೆ ನೀವು ಕೇಳ್ಬೋದು ನನ್ನ ಹತ್ರ. ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಎಲ್ಲರೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.